ಬ್ರೋ 1000 ರೂಪಾಯಿ ಬೇಕಾ ಬೇಡವಾ? ಇಲ್ಲ 10 ಲಕ್ಷ ಅಲ್ಲ 10 ಕೋಟಿ ಕೊಡ್ತೀನಿ. ನಾವು ಪರದೆಯಿಂದ ಜೀವಿಗಳನ್ನು ಸ್ವಲ್ಪ ಗುರುತಿಸಿ. ಶರತ್ ಚೆನ್ನಾಗಿದ್ಯಾ? ಪಾಪ ನಗಡಿರೋದ್ ನೋಡೇ ಇರ್ಲಿಲ್ಲ, ಇವಾಗ ನೀವು ಬಂದಿರೋದಕ್ಕೊಂದು ಫೇಲ್ ಅವ್ರ. ಅನ್ನ ನೀರು ಇದಕ್ ನೀರ ಸಾಂಬಾರ್ ಇದಕ್ ನೀರು ಜಾಸ್ತಿ ಆಗೈತಾ ಬ್ರೋ? ಏನ್ ಬ್ರೋ ದವಾಖಂಡಿದ್ದು ಬಾ ಹಿಂದಕ್ಕೆ ಹೆಂಗೆ? ಗೈಸ್ ಫುಲ್ಲು ಪ್ಯಾಕಿಂಗ್ ಗೋಯಿಂಗ್ ಆನ್. ಇನ್ನೊಂದು ಸ್ವಲ್ಪ ತಲೆ ಒಂದು 3 ಜೊತೆ ಬಟ್ಟೆನ ಬ್ಯಾಗ್ಗಳಿಗೆ ಹಾಕೋಬೇಕು, ಜೊತೆಗೆ ಒಂದು ಶೂ ಹಾಕೋಬೇಕು, ಯಾಕಂದರೆ ವೀಡಿಯೋಸ್ಗಳು ಮಾಡೋದಿದೆಯಲ್ಲ ಅದಕ್ಕೋಸ್ಕರ. ಶೂ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಶೂ ಆಗುತ್ತೋ ಇಲ್ವೋ ನೋಡೋಣ ಹೆಂಗೆ ಏನು ಇತ್ತ ಅಂತ. 1 2 3 4 ಜೊತೆ ಬಟ್ಟೆ ಇದೆ ಗೈಸ್. ಪ್ಯಾಕಿಂಗ್ ಡನ್. ಯಪ್ಪ ಮತ್ತೆ ಭಾರ ಆಗ್ಬಿಡ್ತಲ್ಲ ಗುರಿ ಬ್ಯಾಗು. ಈ ಪಟ್ಟಿ ವಿಡಿಯೋಗಷ್ಟೇ ಗೈಸ್, ವಿಡಿಯೋ ಮಾಡೋಕ್ಕೋಸ್ಕರ ಒಂದು 3-4 ಜೊತೆ ಬಟ್ಟೆ ತಗೊಂಡಿದ್ದೀನಿ. ಶೂ ಏನ್ರಿ ಮಾಡೋದು? ಅಯ್ಯೋ ಶೂ ಇಲ್ದಲ್ಲೇ ಹೋಗ್ಬೇಕು ಇವಾಗ ಗೈಸ್. ಪ್ರತಿ ಟ್ರಿಪ್ ಅಲ್ಲೂ ಒಂದು ಮರ್ತು ಹೋಗೋದಂದ್ರೆ ಸ್ಪೆಕ್ಸು. ಈ ಸಲ ಸ್ಪೆಕ್ಸ್ ಮರ್ತು ಹೋಗ್ಬಾರ್ದು ಅಂದ್ಬಿಟ್ಟು ಸ್ಪೆಕ್ಸ್ ತಗೋತಾ ಇದೀನಿ, ಒಂದು 2 ಸ್ಪೆಕ್ಸು. ಅಂಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತಲ್ಲ, ಹೋಗ್ತಾ ಹೇಳ್ತೀನಿ ಗಾಯ್ಸ್. ಚಲೋ ಇವಾಗ ನಮ್ಮಮ್ಮ ಅಲ್ಲಿ ಯಾವುದೋ ಲಾಸ್ಟಲ್ಲಿ ಗಂಟೆ ಹಾಕ್ಬಿಟ್ಟವ್ರು, ಅದನ್ನು ತೆಗಿತವ್ರೆ. ಫುಲ್ ಪ್ಯಾಕ್ ಆಗೈತೆ, 2 ಸ್ಪೆಕ್ಸ್ ತಗೊಂಡು ಹೊಟ್ಬಿಡೋದೆ ಗೈಸ್. ನಮ್ಮಮ್ಮ ಒಂಥರ ವಿಚಿತ್ರ ಮನುಷ್ಯ ಅನ್ಕೊಳ್ಳಿ. ಯಾರೋ ಬಂದು ಡೋರ್ ತಟ್ಟಿದ್ರಂತೆ, ಆಚೆ ಬಂದು ನೋಡ್ತಂತೆ, ಯಾರು ಇಲ್ವಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಡೋರ್ ಹಾಕೊಂಬಿಟ್ಟೆ ನಾವು. ಈಗ ಅಲ್ಲೋ ಕೆಳಗಡೆ ಹೋಗಿ ಚೆಕ್ ಮಾಡ್ತಿರೋದು, ಯಾರು ಬಂದವ್ರೆ, ಯಾರದು? 2000 years later. ಗೈಸ್ ಕಾರಲ್ಲಿ ಹೋಗ್ತಿಲ್ಲ, ಬಿಕಾಸ್ ಅಪ್ಪಂಗೆ ಕಾರು ಸಂಡೆ ಬೇಕಂತೆ. ಅದಕ್ಕೋಸ್ಕರ ನಾವಿನ್ನ ಇವಾಗ ಹೋದ್ರೆ ನಾನು ಇನ್ನ ಬರೋದೇ ಸ್ವಲ್ಪ ದಿನ ಆಗುತ್ತೆ. ಅದಕ್ಕೋಸ್ಕರ ಕಾರ್ನ ಇಲ್ಲೇ ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇರೋದು. ಲೆಟ್ಸ್ ಗೋ. ಉದ್ದಾರ ಆತಂಗೆ ನಾನು ಹೋಗಿದ್ದೀನಿ ಅಂತ ಅಲ್ಲಿ ಕಾಯ್ತಾರ ನಮ್ಮಮ್ಮ. ನಾನ್ ನಮ್ಮ ಅಮ್ಮಂಗೆ ಹಗ್ಗು ಮಾಡಿ ಮುತ್ಕೊಡ್ದಲ್ಲ ಹೋಗ್ತೀನ. ಓಡೋಗಿದ್ದೀನಿ, ಎಲ್ಲ ಓಡೋಗ್ಬಿಡ್ತು. ಟಾಟಾ ಬಾಯ್ ಬಾಯ್ ಡ್ಯಾಡಿ. ಮುದ್ದು ಮಗ ಪಾ ಆರಾಮಾಗಿ ಹೋಯ್ತೀನಿ, ತಲೆ ಕೆಡ್ಸ್ಕೊಬಿಡ ಕೂತ್ಕೊಳಪ್ಪ. ಬಾಯ್ ಮಾಮ್. ಗೈಸ್ ಫೈನಲಿ ಹೊರಟಿದ್ದೀನಿ. ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ಶರತ್ ಅವ್ರ ಮನೆಗೆ. ಅದಕ್ಕೂ ಮುಂಚೆ ನಾಳೆ ನಾವೊಂದು ಸೇಮ್ ಆಸ್ ಇಟ್ ಈಸ್ ನಾವು ಶರತ್, ನಿತ್ಯ, ಸಂಜೆ, ತೇಜುಬರು ಎಲ್ಲ ರೆಸಾರ್ಟಿಗೆ ಹೋಗ್ತಾ ಇದೀವಿ. ಅದು ರೆಸಾರ್ಟ್ ಇರೋದು ನಾಳೆ ಬೆಳಗ್ಗೆ. ಅದು ಇಲ್ಲಿಂದ ಒಂದು 5 ಅವರ್ 6 ಅವರ್ ಜರ್ನಿ ಐತೆ. ಅದ್ರ ಬದಲು ಶರತ್ ಅವ್ರ ಮನೇಲಿ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಆರಾಮಾಗಿ ಹೋಗ್ಬೋದು ಅಂದ್ಬಿಟ್ಟು ಶರತ್ ಅವ್ರ ಮನೆ ಹೋಗ್ತಾ ಇರೋದು. ಹೋಗ್ತಾ ದಾರಿಲಿ ಶರತ್ ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ಕೊಡೋಣ ಅಂತ ಇದ್ದೀನಿ. ಏನು ಗಿಫ್ಟು ಅಂತ ಹೇಳ್ತೀನಿ, ಬಟ್ ಶರತ್ ಅವ್ರ ಅಮ್ಮಂಗೆ ಒಂದು ಗಿಫ್ಟ್ ಕೊಡ್ಬೇಕಂತ ಇದ್ದೀನಿ, ಹೇಳ್ತೀನಿ ಏನಂತ. ಸದ್ಯಕ್ಕೆ ಇವಾಗ ಇಲ್ಲಿಂದ ಕೆಂಗೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದಾ ಮೈಸೂರು ಬಸ್ ಹತ್ಕೊ ಹೋಗ್ಬೇಕು. ನಮ್ಮ ಕ್ಯಾಬ್ ಬಂತು. ಹಲೋ ಟಾಟಾ ಬಾಯ್ ಗೈಸ್. ಇಲ್ಲಿಂದ ಒನ್ ಅವರ್ ಮೋಸ್ಟ್ಲಿ ಟ್ರಾಫಿಕ್ ಹೋದ್ರೆ ಒಂದು 3/4 ಗಂಟೆ 1 ಅವರ್ ಆಗ್ಬೋದು. ಹೋಗ್ತಾ ದಾರಿಲಿ ಸಂಧ್ಯಾ, ನಿತ್ಯಶ್ರೀ ಅವ್ರು ಬರ್ತಾರೆ. ಅದಾದಮೇಲೆ ತೇಜುಬ್ರು ಮೈಸೂರಲ್ಲಿ ಶರತ್ ಅವ್ರು ನಮ್ಮನ್ನ ಪಿಕ್ ಮಾಡ್ಕೋತಾರೆ. ಇಲ್ಲಿಂದ ಹೋಗೋದೇ ಇರೋದು ಇವಾಗ ಎಷ್ಟು ಗೊತ್ತಾ, 3 ಅವರ್. ನಮ್ಮೂರ್ಗೆ ಹೋಗಿ ಬರೋ ಥರ ಆಗ್ಬಿಡುತ್ತೆ. ಇನ್ನು ನಾವು ಹೋಗ್ಬೇಕಾಗಿರೋದು ಇನ್ನೊಂದು ಜಾಗಕ್ಕೆ, ಅಂದರೆ ಅಲ್ಲಿ ಮೈಸೂರಿಂದ ಕೂರ್ಗೂ ಹೋಗ್ಬೇಕು, ಮೈಸೂರಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು. ಈ ಕಾರು ಸ್ವಿಫ್ಟ್ ಟೂರು ಅಣ್ಣ ಡಿಸ್ಪ್ಲೇ ಹಾಕ್ಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಕಾರ್ಗೂ ಹಾಕ್ಸೋಣ ಅಂತ ಲೈಕ್ ಪ್ಲ್ಯಾನ್ ಇಲ್ಲ, ಬಟ್ ಏನಂದರೆ ಅದಕ್ಕೆ ಹಾಕ್ಸೋ ಬದಲು ಹೊಸ ಕಾರ್ ತಗೊಂಡಾಗ ಅದರಲ್ಲಿ ಇರುತ್ತಲ್ಲ ಏನಕ್ಕೆ ಹಾಕ್ಸೋದು ಅಂತ ಒಂದು ಕಡೆ. ಈಗ ಇದನ್ನ ನೋಡಿದ ತಕ್ಷಣ ನಮ್ಮ ಕಾರ್ಗೂ ಹಾಕ್ಸೋಣ, ಚೆನ್ನಾಗಿರುತ್ತೆ ಅಂತ ಅನಿಸ್ತೈತೆ. ಯಾಕಂದರೆ ಈಗ ನೋಡಿ, ನಾವು ಹೋಗ್ಬೇಕಾದ್ರೂ ಕೂಡ ಸಾಂಗ್ ಆರಾಮಾಗಿ ಪ್ಲೇ ಮಾಡ್ಬೋದು, ಎಲ್ಲ ಸೆಟ್ಟಿಂಗ್ ಎಲ್ಲ ಇರುತ್ತೆ. ಎಷ್ಟಾಯ್ತು? ಎಷ್ಟು ಒಂದು ಡಿಸ್ಪ್ಲೇ, ಒಂದು ಕಾರಿಗೆ 7,500 ಡಿಸ್ಪ್ಲೇ ಹಾಕ್ಸೋಕ್ಕೆ. ಗೈಸ್ ಬಂದೆ ಕೆಂಗೇರಿ ಮೆಟ್ರೋ ಸ್ಟೇಷನಿಗೆ. ಒಂದು ಕಾಫಿ ಹೇಳಿದ್ದೆ ತಲೆನೋವಿಗೆ, ಅದಕ್ಕೋಸ್ಕರ ಒಂದು ಕಾಫಿ ಡ್ರಿಂಕ್. ಕಾಫಿ ಕುಡಿದ್ರೆ ಒಂಥರ ನೆಮ್ಮದಿ. ಇದನ್ನು ಕುಡ್ದಾದ್ಮೇಲೆ ಬೇಕಾದ್ರೆ ಇನ್ನೂ ಒಂದು ರೌಂಡ್ ಹೇಳ್ಬೋದು ನಾನು, ಗೊತ್ತಿಲ್ಲ.
ಗೈಸ್ ಇವಾಗ ಬಸ್ ಹತ್ತಿದ್ದೀನಿ, ಡೈರೆಕ್ಟ್ ಇವಾಗ ಮೈಸೂರಿಗೇನೆ ಟ್ರಾನ್ಸಿಷನ್ ಕೊಡ್ತಾ ಇದ್ದೀನಿ. 3, 2, 1 ಗೈಸ್, ರೀಚ್ ಟು ದಿ ಮೈಸೂರು. ಇವಾಗ ಶರತ್ ಅವ್ರಿಗೆ ವೆಯ್ಟ್ ಮಾಡಬೇಕು. ಅವ್ರು ಬಂದಿದ ತಕ್ಷಣ ಅವ್ರ ಕಾರಲ್ಲಿ ಹೊರಟಿ ಅವ್ರ ಮನೆಗೆ ಹೊರಟ್ಬಿಡೋದೆ. ಲೆಟ್ಸ್ ಗೋ. ವೆಲ್ಕಮ್ ಟು ಮೈಸೂರು ಗೈಸ್. ಇಲ್ಲೇ ಏನೋ ಬರೀ ಕೈಲಿ ಹೋಗ್ಬಾರ್ದು ಅವ್ರ ಮನೆಗೆ ಅಂದ್ಬಿಟ್ಟು ಧಾರವಾಡ ಪೇಡ ತಗೋತಾ ಇದ್ದೀನಿ. ಒಂದು ಟೇಸ್ಟಿಗೆ ಕೇಳಿದ್ದೆ, ಅಣ್ಣ ಕೊಡೋಣ. ಏನು ಬಿಟ್ಟರು ಟೇಸ್ಟಿಗೆ ಕೊಡ್ತಾರೆ ಅಂದರೆ ಬಿಡಬಾರ್ದು. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇದು 250 ಗ್ರಾಮು ಒಂದು ಅಷ್ಟು ಬಾಕ್ಸ್ಗೆ ಹಾಕ್ಸ್ಕೊತಾ ಇದ್ದೀನಿ ಅವ್ರ ಮನೆಗೆ, ಅವ್ರಿಗೆ ಕೊಡೋಣ ಅಂತ. ಆದ್ರೂ ಗೈಸ್, ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸೇಮ್ ನಮ್ಮ ಬೆಂಗಳೂರು ಮೆಜೆಸ್ಟಿಕ್ ಇರುತ್ತಲ್ಲ, ಅದೇ ತರನೇ ಜನ ಇರ್ತಾರಂತ ಅನ್ಕೊಂಡಿರ್ತೀನಿ. ಒಂದು ಮೋಸ್ಟ್ಲಿ ಮೆಜೆಸ್ಟಿಕ್ಕೇ ಜಾಸ್ತಿ ಅನ್ಸುತ್ತೆ, ಅಥವಾ ಸಬರ್ ಬಸ್ ಸ್ಟ್ಯಾಂಡ್ ಜಾಸ್ತಿನೋ ಗೊತ್ತಿಲ್ಲ. ಯಾವುದು ಜಾಸ್ತಿ ಇರಬಹುದು ಕಾಮೆಂಟ್ ಮಾಡಿ, ಯಾವ್ದು ಜಾಸ್ತಿ ಇರ್ಬೋದು ಅಂತ. ಇಲ್ಲಿ ನೋಡಿ ಎಷ್ಟು ಜನ ಅವ್ರಿಗೆ ಗೊತ್ತಾ, ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಜನ, ಇಲ್ಲಿ ಔಟ್ ಸೈಡ್ ಇಷ್ಟು ಜನ ಅವರು. A few moments later. ಗೈಸ್, ಇವಾಗ ಇರೋದು ನಮ್ ಜೊತೆಗೆ ಶರತ್ ಮತ್ತೆ ಈ ಕಡೆ ಸಂಧ್ಯಾ ಅವರು, ಇನ್ನ ನಿತ್ಯಶ್ರೀ ಒಬ್ರು ಬರ್ಬೇಕು. ಇನ್ನ ನಾವು ನಂಬದೇ ಇರೋ ಒಂದು ವ್ಯಕ್ತಿ ಅಂದ್ರೆ ತೇಜ್ ಬ್ರೋ. ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲೋ. ಅವ್ರಿಗೆ ಹಾಕಿದ್ರು ಕಾಲು. ಅವ್ರು ಬರೋದ್ ಲೇಟ್, ಕೇಳಿಸ್ಕೊಡಿ. ಬ್ರೋ ಬ್ರೋ ವೇರ್ ಆರ್ ಯು ಬ್ರೋ? Where are you guys, bro? ಬ್ರೋ ಐ ಆಮ್ ಇನ್ ಯುವರ್ ಆರ್ಟ್. ರೌಂಡ್ ಅಪ್ ಟೈಮ್ ಅಂತ ಇಲ್ಲ ಕಾರಲ್ಲಿ ಇದ್ರೆ ಏನ್ ಕತೆ ಬ್ರೋ. ನೀನ್ ಎಷ್ಟು ಎಷ್ಟೊತ್ತಿದ್ದು ಹೇಳು ಬ್ರೋ ಬರೋದು? ಆಗತ್ತೆ ಬ್ರೋ 10 ಗಂಟೆ. ಸರಿ ಬ್ರೋ, ಬನ್ನಿ ಬ್ರೋ. ಬ್ರೋ 1000 ರೂಪಾಯಿ ಬೇಕಾ ಬೇಡವಾ? ಇಲ್ಲ 10 ಲಕ್ಷ ಅಲ್ಲ 10 ಕೋಟಿ ಕೊಡ್ತೀನಿ. 12 ಗಂಟೆ ಎಲ್ಲ ಹೇಳಿದ್ದ. ಇವ್ರೊಬ್ರೆ ಗೈಸ್ ಲೇಟ್ ಮಾಡೋ ವ್ಯಕ್ತಿ ಅಂದ್ರೆ ನಮ್ಮ ಇದ್ರಲ್ಲಿ ಇವ್ರೊಬ್ರೆ, ತೇಜ್ ಬ್ರೋ ಒಬ್ರೆ. ನೀವು ಬೇರೆ ಸಿಕ್ಕಾಪಟ್ಟೆ ಫಾಸ್ಟ್, ಪರ್ಫೆಕ್ಟ್, ಜೆಂಟ್ಲ್ಮ್ಯಾನ್, ಪ್ಯೂರ್ ಜೆಂಟ್ಲ್ಮ್ಯಾನ್ ಅಂತ ನೋಡಿರೋದ್ರಲ್ಲಿ ಸುದೀಪ ಒಬ್ನೇ ಗೈಸ್. ಸೀರಿಯಸ್ ಆಗಿ ಈ ಫ್ಯಾಮಿಲಿಗೆಲ್ಲ ಒಬ್ರು ಹಿರಿ ಮನುಷ್ಯರು ಅಂತ ಇರ್ತಾರೆ ಗೊತ್ತಾ guys ನಿಮ್ಗೆ? ಇಲ್ಲ ಫ್ಯಾಮಿಲಿಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ಅಂತ ಅಂದ್ರೆ ನಾನೇ ಬ್ರೋ. ಜೆಂಟ್ಲ್ಮ್ಯಾನ್, ಒಬ್ಬ ಹಿರಿ ಮನುಷ್ಯ ಗೈಸ್. ಇವಾಗ ನಿಮ್ ಫ್ಯಾಮಿಲಿಲೆಲ್ಲ ನಿಮ್ಮ ಒಂದು ಫ್ಯಾಮಿಲಿ ಇರ್ತದೆ, ಅದಕ್ಕೊಬ್ರು ಹೆಡ್ ಅಂತ ಇರ್ತಾರೆ, ನಿಮ್ ತಂದೆ ಆಗಿರ್ತಾರೆ. ಆ ತರ ನಮ್ಮ ಫ್ಯಾಮಿಲಿಗೂ ಒಬ್ರು ಹೆಡ್ ಇರ್ತಾರಲ್ಲ, ಈ ಟ್ರಿಪ್ ಲೀಡರ್, ಗ್ಯಾಂಗ್ ಲೀಡರ್, ಆ ತರದಲ್ಲಿ ಇದೋಕ್ ಒಪ್ಕೋತೀನಿ, ಲೀಡರ್ ಒಪ್ಕೋತೀನಿ, ಆದ್ರೆ ಹಿರಿ ಮಗ ಹಿರಿ ಮಗನ ಲೀಡರ್ ಆಗೋದವ್ರ ಬೇಸ ಹೋಗ್ತಾರೆ ಮಗ. Oh my god. ನನ್ ಜೀವನದಲ್ಲಿ ಜವಾಬ್ದಾರಿ ಏನಪ್ಪ ಅದಕ್ಕೆ ಅರ್ಥ ಗೊತ್ತಾಗಿದೆ. ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನಾ? ಇನ್ನೊಂದು ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡಿರೋ ವ್ಯಕ್ತಿ ಅಂದ್ರೆ ತೇಜು ಬ್ರೋ ಒಬ್ರೆ. ಹಂಗೆ ಬ್ರೋ, ನೀವ್ ವರ್ಡ್ ಪಟ್ ಬನ್ನಿ ಬ್ರೋ. ನಿಮ್ ಒಂದ್ ನಮಸ್ಕಾರ ಬ್ರೋ, ನಿಮ್ ಟೀಗ್ ಒಂದ್ ನಮಸ್ಕಾರ ಬ್ರೋ. ಇರಿ ಬ್ರೋ, ಬೇಡ ಇರಿ ಬ್ರೋ, ಏನ್ ಮಾಡಲ್ಲ ಅವರು. ಏನ್ ಬ್ರೋ ಕೊಡೆ ಗಿಡ ಅಂತ ಇದ್ದೀರಾ? ಏನ್ ಬ್ರೋ ಕಾರ್ ಓಡಿಸೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ ಗೈಸ್? ಇಲ್ಲಿ ನಮ್ಮ ಇವ್ರು ಹೇಳ್ದಂಗೆ ಕುಳ್ಸಂದ್ಯಾ ಅಂತ ಇವ್ರು ಹೇಳ್ತಾರೆ, ಹಂಗ ಹೇಳ್ದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಚೆನ್ನಾಗಿದೆ ಕಣೆ ಸಂಧ್ಯಾ ಅಂತ ಹಿಂಗ್ ಯಾರಾದ್ರೂ ಬಂದು ಹೇಳ್ದಾಗ ಏನ್ ಮಾಡ್ತೀರಾ ನೀವು? ಏನು ಮಾಡಲ್ಲ, ಹಿಂಗ್ ಸೈಲೆಂಟ್ ಆಗ್ಬಿಡ್ತೀರಾ. ಹಲೋ ಹಲೋ ಎಲ್ಲಿ? ಅಲ್ಲ ಅಲ್ಲ, ನೀವು ಕಟ್ ಒಂದ್ ನಿಮಿಷ ಕಟ್ ಮಾಡಿ ಒಂಚೂರು. ಸೆಲೆಬ್ರಿಟಿ ನಾನು ಎಲ್ಲ ಕ್ಯಾಮ್ರಾ ಹಿಡೀರಿ. ಬರೀ ಡೌಗಳು ನಿಂದು. ಶರತ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕಟ್ಟಾಯ್ತು ಗುರು, ಅವರಮ್ಮ ಮಾಡಿದ್ರು. ಹೆಂಗ ಆಡ್ತೀವಂದ್ರೆ ಇವಾಗ ನಮ್ಮ ಬಾಸ್ ಗಣೇಶ್ ಅವರ ಸನ್ನಿಧಿಗೆ ಬಂದಿರೋದು. ಇಲ್ಲಿ ಏನೋ ಇವ್ರ ಕಾರಿಗೆ ಪೂಜೆ ಮಾಡಿಸ್ತಾರಂತೆ, ಅಂದ್ರೆ ನಾಳೆ ಟ್ರಿಪ್ ಹೋಗ್ತಾ ಇದೀವಲ್ಲ ಅದಕ್ಕೋಸ್ಕರ ಪೂಜೆ ಮಾಡಿಸ್ತಾರಂತೆ. ಈ ಕಾರ್ ನೋಡ್ತಿದ್ರೆ ನನಗೂ ಇಷ್ಟ, ಯಾಕಂದ್ರೆ ಚಂದ ಇದೆ ಮಾತ್ರ ಕಾರ್ ಮಾತ್ರ. ಬನ್ನಿ ಮೇಡಮ್ ಹೇಳಿ ಮೇಡಮ್. ಸಮೋಸೆ ನಿಂತೇನ್ರಿ ಸಮೋಸೆ. ಹೇ ಅಲ್ಲೇ ಕೂತ್ಕೊಳ್ರಿ. ಆ ಕಡೆ ಹೋಯ್ತಾರೆ ನಿತ್ಯಶ್ರೀ, ಆ ಕಡೆ ಹೋಯ್ತಾರೆ. ಗೈಸ್ ಅವರು ನಮ್ಮ ಸಬ್ಸ್ಕ್ರೈಬರು, ಪುಟಾಣಿ ಸಬ್ಸ್ಕ್ರೈಬರ್.
ಗೈಸ್ ನಮ್ಮ ಪುಟಾಣಿ ಸಬ್ಸ್ಕ್ರೈಬರಿಂದ ಅವರೇ ಪೂಜೆ ಮಾಡಿ ಕಾರಿಗೆ ಎಲ್ಲ ನೀಟಾಗಿ ಮಾಡ್ತಾರೆ. ಜೈ ಶ್ರೀರಾಮ್. ಸೂಪರ್ ಸೂಪರ್ ಅಣ್ಣ. ಬಾಯ್ ಬಾಯ್. ಎಲ್ಲ ಕಗ್ಗ ಚೆಲುವೆ ನನ್ನ ದೇವ್ರೆ ನಮ್ಮ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಖುಷಿ ಕೊಟ್ಬಿಡಪ್ಪ ಅಷ್ಟೇ. ಹುಷಾರಪ್ಪ, ಒಂದ್ 2 ನಿಮಿಷ ಎಕ್ಸ್ಟ್ರಾ ಕಟ್ಟು. ಸೀದಾ ಈಗ ಅವ್ರ ಮನೆಗೆ ಹೋಗ್ತಾ ಇರೋದಲ್ಲ ಟಿಸಿ ಮಿಸ್ ಮಾಡ್ಕೋಬೇಕು. ಬಂದವಿ ಶರತ್ ಮನೆಗೆ ಬಂದವಿ. ಅಂಕಲ್ ಹಾಯ್ ಅಂಕಲ್. ಅಂಕಲ್ ಚೆನ್ನಾಗಿದ್ದೀರಾ? ನಾನು ಸೂಪರ್ ಅಂಕಲ್. ಆದ್ರೂ ಅಂಕಲ್ ಖುಷಿಯಾಗೋರಲ್ಲ, ಅದನ್ನ ನೋಡೋ ಖುಷಿ ನನಗೆ. ಸ್ವಾಗತ ಬ್ರೋ. ನಮ್ಮಪ್ಪ ಯಾವಾಗ್ಲೂ ಹೇಳೋದು ಸುದೀಪ್ ಎಷ್ಟು ಬುದ್ಧಿವಂತ ಗೊತ್ತಾ ಅಂತ. ಸೀರಿಯಸ್ ಆಗಿ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ನೀವಂದ್ರೆ ಅಷ್ಟೊಂದು ಇಷ್ಟ ಬ್ರೋ ನಮ್ಮಪ್ಪನಿಗೆ. ಖುಷಿನೇ ಗೊತ್ತಾಯ್ತು ನನಗೆ. ಸುದೀಪ್ ನೋಡ್ಬಿಟ್ಟು ಎಷ್ಟು ಮುಖದಲ್ಲಿ ಮಂದಾಸ ನೋಡ್ರಿ. ನಮ್ಮಪ್ಪ ನಗಡಿರೋದ್ ನೋಡೇ ಇರ್ಲಿಲ್ಲ. ಇವಾಗ ನೀವು ಬಂದಿರೋದಕ್ಕೊಂದು ಫೇಲ್ ಬ್ರಾ. ಪೌನೆ ತಾಯಿ ಪೋರಿ ಗರಿ ಪೌನೆ ತಾಯಿ ಪೋರಿ ಗೈಸ್ ಎಷ್ಟೋ ತಿಂಗಳಾದ್ಮೇಲೆ ಬಂದ್ಬಿಟ್ಟಿದ್ದೀನಿ ಗುರು ಮನೆಗೆ. ಹಾಯ್ ಬ್ರೋ, ನಮಸ್ಕಾರ. ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಹೋಮ್. ಓ ಸೂಪರ್, ನಾನು ಸೂಪರ್. ಓ ಹಾಯ್ ಅಪ್ಪಿ. ಅಪ್ಪಿ ಬ್ಲಾಗ್ಸ್ಗೆ ವೆಲ್ಕಮ್. ಇಲ್ಲ ಈಗ ನೀವು ಕಾಣಿಸ್ಕೊಂಡ್ರಲ್ಲ ಸಾಕು ಬಿಡಿ. ಅಪ್ಪಿ ಬ್ಲಾಗ್ಸ್. ಆಂಟಿ ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಹುಷಾರಾದ್ರ ಆಂಟಿ? ಇನ್ನೂ ಇಲ್ವಾ? ನಡಿಬೋದಾ? ತಂದಿಡ್ರಿ ಶಾರಪ, ತಂದಿಡ್ರಿ. ಇಷ್ಟ ಬೇಗ ಬಿಟ್ಕೊಟ್ಬಿಟ್ರ? ಗೈಸ್ ಮನೆಗೆ ಸ್ವೀಟ್ಸ್ ತಂದಿದ್ನಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಕೊಡೋದನ್ನ. ಇವಾಗ ಈ ಕಾರ್ ಒಳಗಡೆ ನನ್ನ ಬ್ಯಾಗ್ ಐತೆ. ಗೈಸ್ ಬನ್ನಿ ಸ್ವೀಟ್ ಕೊಡುವ ಆಂಟಿಗೆ. ಆಂಟಿ ನಿಮಗೋಸ್ಕರ ಸ್ವೀಟ್ಸ್ ತಗೊಳ್ಳಿ. ಅಂಕಲ್ ನಿಮಗೂ ಕೂಡ. ಅಪ್ಪಿ ನಿಮಗೂ ಕೂಡ. ಅಪ್ಪಿ ಅವರೇ ನಿಮಗೂ ಕೂಡ ಸ್ವೀಟ್ಸ್. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನಾನು ಸೂಪರ್. ಹಾ ಆರಾಮು. ಹಲೋ, ಯಾರಿದು? ಅಯ್ಯೋ, ಎಲ್ಲಿ ನಿಮ್ಮ ಇನ್ನೊಂದು ಪುಟಾಣಿ? ಊರಲ್ಲಿ. ಗೈಸ್ ಫಸ್ಟ್ ಟೈಮು ಅಪ್ಪಿ ಅವ್ರ ಕೈಲಿ ಅಡಿಕೆ ಬಡ್ಸ್ಕೊತಿರೋದು. ಹಾಕಿ ಅನ್ನ ನೀರು, ಇದಕ್ಕೆ ನೀರು ಸಾಂಬಾರು, ಇದಕ್ಕೆ ನೀರು ಜಾಸ್ತಿ ಆಗೈತಾ? ಪರವಾಗಿಲ್ಲ, ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿ ತಿಂತೀವಿ. 2ನೇ ಸಲ 3ನೇ ಸಲ ಸೇಮ್ ಆದ್ರೆ ಆವಾಗ ಹೇಳೋದು ಜಾಸ್ತಿ ಹಾಕ್ಬಿಡ್ರಿ. ಸೆಂಟಿಮೆಂಟಲ್ ಡೈಲಾಗ್ ಹೊಡಿತು. ಅನ್ನ ಸಾಂಬಾರಿಗೆ ಗೈಸ್ ಬಜ್ಜಿ ಹುಡುಕ್ತಿದೆ. ಕರೆಕ್ಟ್ ಟೈಮಿಗೆ ಬಜ್ಜಿ ಕೊಟ್ಟವ್ರು ಗುರು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಟೈಮು 10 ಗಂಟೆ. ಆಟಾಡ್ಬೇಕಾ ನೀನು? ಅದು ಕಾರು. ನಾನು ಕೂತ್ಕೊಳ್ಳಕ್ ನನಗೆ ಅವತ್ತು ಕೂತಿದ್ದೆ ಗೊತ್ತಾ? ಅವತ್ತು ನಾನು ಕೂತಿದ್ದೆ ಒಳಗಡೆ, ಗೊತ್ತಿಲ್ಲ ನಿಂಗೆ? ನೋಡಿ ಹೆಂಗ್ ಗೊತ್ತಾ? ಹಿಂಗಿರ್ತೀನಿ. ಕೂತ್ಕೊಳ್ಳ ಹೂವನು ಮುರಿದೋಗುತ್ತೆ. ಆನ್ ಮಾಡು ರಿಮೋಟು. ಕೂಚ ಅದ ಕಚ್ ಬಿಸಾಕ್ತಾರೆ ಗುರು. ಯಾಕೆ ಜ್ಞಾನವಿ ಬ್ರೋ? ಏನ್ ಬ್ರೋ ದವಾಕೊಂಡಿದ್ದು? ಬಾ ಹಿಂದಕ್ಕೆ ಹೆಂಗೆ? ಹಾಕ್ಬೋದಾ? ಅಯ್ಯೋ ಬಾಯಿ ತೆರಿಗೆ ಭಯನೇ ಬಂದೋಯ್ತು ಗುರು. ಅಯ್ಯೋ ನಾನು ಎದ್ರೆ ಹೋಗಿದ್ದೆ ಗುರು. ಆಗ್ತಾ ಆರಾಮ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸೂಪರ್. ಕೊಡು ಮುಂದಕ್ಕೆ ಎಕ್ಸಿಲೇಟರ್ ಕೊಡು. ಮುಂದಕ್ಕೆ ಕೊಡು ಜಾನವಿ ಮುಂದಕ್ಕೆ ಕೊಡು ಎಕ್ಸಿಲೇಟರ್. ಗೈಸ್ ಒಂದು ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ಈ ಲೈಟ್ ಕಂಬದ ಕೆಳಗಡೆನೆ ಒಂದು ಕಾರ್ ನಿಲ್ಲಿಸಿ ಅಲ್ಲಿ ಮುಂದೆಗಡೆ ಶೂಟ್ ಮಾಡ್ತಾ ಇದೀವಿ. ಗೈಸ್ ರೀಲ್ ಶೂಟ್ ಮಾಡ್ತವ್ರೆ, ನಾನು ಬಿಹೈಂಡ್ ದ ಸೀನ್ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕ್ಯಾಮ್ರಾ ವುಮನ್ ಸಂಧ್ಯಾ ಅವರ ಜೊತೆ ಶರತ್ ಅಂಡ್ ಸುದೀಪ್. ಗ್ರೇಟ್ ಕ್ಯಾಮ್ರಾ ವುಮನ್ ಸಂಧ್ಯಾ ಹಿಯರ್. ನಾವು ಕಾಣಿಸೋದೇ ಇಲ್ಲ ಗೈಸ್, ಅದಕ್ಕೆ ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ. ಹೌದು, ನಾವು ಪರದೆ ಹಿಂದೆ ಇರುತ್ತೇವೆ. ಜೀವಿಗಳನ್ನು ಸ್ವಲ್ಪ ಗುರುತಿಸಿ, ಬೆಂಬಲಿಸಿ, ಸಹಕರಿಸಿ ಗೈಸ್. ಆಯ್ತು ಏನು ಯೋಚನೆ ಮಾಡಬೇಡಿ. A few moments later. ಗೈಸ್ ರೀಲ್ ಶೂಟ್ನ ಮುಗಿಸೋಷ್ಟಲ್ಲಿ ಟೈಮ್ ಎಷ್ಟು ನಿತ್ಯಶ್ರೀ?
11:30ಗೆ ಇವಾಗ ರೀಲ್ ಶೂಟ್ ಮುಗಿಸಿರೋದು. ಥ್ಯಾಂಕ್ ಯು ಸಂಧ್ಯಾ ಅವರೇ ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಬಿಹೈಂಡ್ ದ ಸೀನ್ ಆಫ್ ಸಾಂಗ್ ಪ್ಲೇಯಿಂಗ್ಗೆ ನಿತ್ಯಶ್ರೀ ಇಬ್ರು. ನಾವು 5 ಕಿಂಡರ್ ಜಾಯ್ 1 ಡೈರಿ ಮಿಲ್ಕ್ ಅಷ್ಟೇ. ಅಷ್ಟೇ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡೋರೆ. ಸಖತ್ತಾಗಿತ್ತು, ಒಳ್ಳೆ ರೀಲ್ ಶೂಟ್ ಬಂದೈತೆ ಗೈಸ್. ನಮ್ಮ ರೀಲ್ ಶೂಟಿಗೆ ಕಾವಲುಗಾರ ಆಗಿ ನೋಡಿ ಇನ್ನೂ ಮಲ್ಗೇ ಇಲ್ಲ ಪಾಪ. ಯಾಕೆ ಮಲ್ಗಿಲ್ವಾ? ನಮ್ಮೆಲ್ರಿಗೋಸ್ಕರ ಕಾಯ್ತಿದ್ರಾ? ಇಲ್ವಾ? ಅಯ್ಯೋ, ಈ ನಿದ್ದೆ ಕಾಯ್ತಿದ್ರ ನಮಗ್ ಕಾಯ್ತಿದ್ರ? ಅವ್ರು ಯಾರಿಗೂ ಕಾಯ್ತಿರ್ಲಿಲ್ಲ, ನಿಮಗೂ ಕಾಯ್ತಾ ಇದ್ರು. ಓ ಮೈ ಗಾಡ್, ನಾನು ಮುಂಚೆನೆ ಬರ್ಬೇಕಿತ್ತು ಮನೆಗೆ. ಗ್ಯಾಪಲ್ಲಿ ಇನ್ನೊಂದು ವರ್ಕೌಟ್ ಮಾಡೋ ಸ್ಕೆಚ್ ಆಗ್ತಾವ್ರಲ್ಲಪ್ಪ. ಬಾ 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 ನಿಲ್ಸೋ. ಬೈ ಬೈ, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಅಪ್ಪಿಯವರೇ ಗುಡ್ ನೈಟ್, ಗುಡ್ ನೈಟ್, ನಿತ್ಯಶ್ರೀ ಗುಡ್ ನೈಟ್, ಗುಡ್ ನೈಟ್ ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು. ಇವಾಗ ಜಸ್ಟ್ ಶರತ್ ಮನೆಗೆ ರೀಚ್ ಆಗಿ ರೀಲ್ ಶೂಟ್ ಮುಗಿಸಿ ಪಾಸ್ಕೊಳ್ಳೋ ಗೋಯಿಂಗ್. ಆ್ಯಂಡ್ ನಾಳೆ ನಾವು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ರೆಸಾರ್ಟ್ ಬದಲು ಬೇರೆ ಒಂದು ಬ್ಲಾಗ್ ಇರುತ್ತೆ ಅನ್ಕೋತೀನಿ, ಆ ಬ್ಲಾಗ್ ಬರ್ಬೋದು, ಇಲ್ಲ ಅಂದರೆ ರೆಸಾರ್ಟ್ ಬ್ಲಾಗೇ ಬರ್ಬೋದು. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗ್ ಒಂದು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಅದು ಅಂದರೆ ಆಲ್ಮೋಸ್ಟ್ ಇದೆ, ಅಂದರೆ ಮಾಡಿದರೆ ಇರಲಿ, ಓಕೆ ಪರವಾಗಿಲ್ಲ, ಬಟ್ ನನ್ನ ಕಡೆನೂ ಒಂದು ಇದು ಇರಬೇಕು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾಳೆ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್ ಮಚ್ ಲವ್, ಬಾಯ್.